Welcome, welcome to my digital classroom. So, in the fourth chapter, that is switchgear and protection, we have discussed the protection of alternators and transformers. In the classroom, we already completed the protection of alternators, but remaining the concept that is transformer. So, we are discussed in the online mode. So, transformer protection is very important. Uh, Transformer, we know that it is a static device. Transformer is a static device without any rotating parts. ಸೊ ಯಾವುದೇ ರೋಟೇಟಿಂಗ್ ಪಾರ್ಟ್ಸ್ ಇಲ್ಲದೆ ಇರುವಂಥ ಮಷೀನ್ ಅಂತಂದರೆ ಅದು ಟ್ರಾನ್ಸ್ಫಾರ್ಮರ್. ಗೊತ್ತೈತೆ ನಮಗೆ, ಟ್ರಾನ್ಸ್ಫಾರ್ಮರ್ ಈಸ್ ಎ ಸ್ಟ್ಯಾಟಿಕ್ ಡಿವೈಸ್ ವಿಚ್ ಟ್ರಾನ್ಸ್ಫರ್ಸ್ ದ ಪವರ್ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್. ಸೊ ನಾರ್ಮಲಿ ಇಟ್ ಈಸ್ ಎ ಸ್ಟ್ಯಾಟಿಕ್ ಡಿವೈಸ್ without any rotating parts, and generally it is a totally enclosed machine. It is totally enclosed machines. Why it is totally enclosed? So as we observed in the motors or even alternators, so that is a partially enclosed. So but in the transformers there is a windings, there is a insulation. So normally machines are totally enclosed, and generally it is an oil immersed. So most of transformers are oil immersed. Oil, transformer oil, it is majorly used for cooling purpose, and even so insulation purpose also. So oil ಇಮ್ಮರ್ಸ್ಡ್ ಆಗಿರುವಂಥ ಟ್ರಾನ್ಸ್ಫಾರ್ಮರ್ಗಳ ಸಂಖ್ಯೆಗಳ ಜಾಸ್ತಿ ಇರುವಂಥದ್ದು. ಸೊ ನಾರ್ಮಲಿ ನಾವು ನೋಡೋದೇ ಆಯಿಲ್ ಇಮ್ಮರ್ಸ್ಡ್ ಟ್ರಾನ್ಸ್ಫಾರ್ಮರ್ಗಳು ಟೋಟಲಿ ಎನ್ಕ್ಲೋಸ್ಡ್. ಎಲ್ಲೂ ಯಾವುದೇ ಪಾರ್ಷಿಯಲಿ ಕ್ಲೋಸ್ಡ್ ಅಥವಾ ಎನ್ಕ್ಲೋಸ್ಡ್ ನಮಗೆ ಕಾಣಲ್ಲ. ಇಟ್ ಈಸ್ ಎ ಫುಲ್ಲಿ ಕ್ಲೋಸ್ಡ್ ಮಷಿನ್ ಆ್ಯಂಡ್ ಇಟ್ ಈಸ್ ಎ ಸ್ಟ್ಯಾಟಿಕ್ ಡಿವೈಸ್. ಯಾವುದೇ ರೊಟೇಟಿಂಗ್ ಪಾರ್ಟ್ಸ್ ಇಲ್ಲ. ಇದು ಟ್ರಾನ್ಸ್ಫಾರ್ಮರ್ ಬಗ್ಗೆ ನಮಗೆ ಬೇಕಾಗಿರುವಂಥ ಪರಿಚಯ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು 4ನೇ ಚಾಪ್ಟ್ರಲ್ಲಿ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ಆಲ್ಟರ್ನೇಟರ್ಗಳ ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಹೇಳಿದ್ವಿ. So first we have discussed the problems. What are the abnormalities facing in the alternators? Then we have to give a solution for that abnormalities. Then ನಾವೇನು ಮಾಡಬೇಕು, ಸೊಲ್ಯೂಷನ್ ಕೊಡೋದನ್ನು ನೋಡಬೇಕು ಅಬ್ನಾರ್ಮಾಲಿಟೀಸ್ಗಳಿಗೆ. ಸೊ ಇಲ್ಲೂ ಅಷ್ಟೇ ಟ್ರಾನ್ಸ್ಫಾರ್ಮರಲ್ಲಿ ಮೇಜರ್ಲಿ ಬರುವಂಥ ಅಬ್ನಾರ್ಮಾಲಿಟೀಸ್ಗಳು ಯಾವ್ಯಾವು, ಅವುಗಳಿಗೆ ನಾವು ಕೊಡುವಂಥ ಪ್ರೊಟೆಕ್ಷನ್ ಏನು, ಇದಿಷ್ಟು ನಾವು ಕಲ್ತ್ವಿ ಅಂದರೆ ಈ ಟ್ರಾನ್ಸ್ಫಾರ್ಮರ್ನ ಪ್ರೊಟೆಕ್ಷನ್ ಅಥವಾ 4ನೇ ಚಾಪ್ಟರ್ ಮುಗಿದೋಗುತ್ತೆ. ಸೊ ಮೇಜರ್ ತುಂಬ ಸಮಸ್ಯೆಗಳು ನಾವು ನೋಡೋದಕ್ಕಿಂತ ಮೇಜರ್ ಪ್ರಾಬ್ಲಮ್ಸ್ಗಳು ಏನೇನು ಬರ್ತವೆ ಅನ್ನೋದನ್ನು ನಾವು ನೋಡ್ತಾ ಬರೋಣ. ಆಮೇಲೆ ಇನ್ನೊಂದು ಹೇಳಬೇಕು. ಸೊ ಜನರಲಿ ದ ಪ್ರಾಬ್ಲಮ್ ಅಕ್ಕರ್ಸ್ ಇನ್ ದ ಟ್ರಾನ್ಸ್ಫಾರ್ಮರ್ ಈಸ್ ವೆರಿ ಮಚ್ ಸ್ಮಾಲರ್ ದ್ಯಾನ್ ದ ಫಾಲ್ಟ್ ಅಕ್ಕರ್ಸ್ ಇನ್ ದ ಆಲ್ಟರ್ನೇಟರ್ಸ್. ಆಲ್ಟರ್ನೇಟರ್ಸ್ಗಳ ಬರೋವಂಥ ಸಮಸ್ಯೆಗಳಿಗಿಂತ ಈ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಸಮಸ್ಯೆಗಳು ಬರೋದು ತುಂಬ ಕಡಿಮೆ ಇರ್ತವೆ. ಸೊ ಅಲ್ಲಿ ಬರೋಷ್ಟು ಪ್ರಾಬ್ಲಮ್ಸ್ಗಳು ಅಥವಾ ನಮಗೆ ಸಮಸ್ಯೆಗಳು ನಮ್ಮ ಟ್ರಾನ್ಸ್ಫಾರ್ಮರ್ಸ್ಗಳಲ್ಲಿ ಬರೋಲ್ಲ. ಸೊ ಅಷ್ಟು ಪ್ರಾಬ್ಲಮ್ಸ್ಗಳು ಇಲ್ಲ. ಸೊ ಜನರಲಿ ದ ಫಾಲ್ಟ್ ಅಕರ್ಸ್ ಇಸ್ ವೆರಿ ಸ್ಮಾಲ್ ದ್ಯಾನ್ ದ ಫಾಲ್ಟ್ ಅಕರ್ಸ್ ಇನ್ ದ ಆಲ್ಟರ್ನೇಟರ್ಸ್. ಸೊ ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್ ಇನ್ ದ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಫಸ್ಟ್ ಒನ್ ಈಸ್ ಓಪನ್ ಸರ್ಕ್ಯೂಟ್. ವೆರಿ ಇಂಪಾರ್ಟೆಂಟ್, ಓಪನ್ ಸರ್ಕ್ಯೂಟ್. ಸೊ ಜನರಲಿ ಟ್ರಾನ್ಸ್ಫಾರ್ಮರ್ಸ್ಗಳ ಸೆಕೆಂಡರಿ ವೈಂಡಿಂಗಿಗೆ ನಾವು ಲೋಡ್ಗಳನ್ನು ಕನೆಕ್ಟ್ ಮಾಡ್ತೀವಿ, ಪ್ರೈಮರಿ ವೈಂಡಿಂಗಿಗೆ ಸಪ್ಲೈಗಳನ್ನು ಕೊಡ್ತೀವಿ. ಸೆಕೆಂಡರಿ ವೈಂಡಿಂಗಿಗೆ ಲೋಡ್ ಕನೆಕ್ಟ್ ಮಾಡದೇ ಇದ್ದರೆ ಇಟ್ ಬಿಕಮ್ಸ್ ಓಪನ್ ಸರ್ಕ್ಯೂಟ್ ಆಗುತ್ತೆ. ಸೊ ಓಪನ್ ಸರ್ಕ್ಯೂಟ್ ಇನ್ ದ ತ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ ಈಸ್ ವೆರಿ ಡೇಂಜರಸ್. ಓಪನ್ ಸರ್ಕ್ಯೂಟ್ ಇನ್ ದ ತ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ ಈಸ್ ವೆರಿ ಡೇಂಜರಸ್. ವೈ ಇಟ್ ಈಸ್ ಡೇಂಜರಸ್? ವೈ ದ ಓಪನ್ ಸರ್ಕ್ಯೂಟ್ ಕಾಸಸ್ ಮಚ್ ಮೋರ್ ಪ್ರಾಬ್ಲಮ್ ಅಂತ ಹೇಳೋದಾದರೆ, ನೋಡಿ, ಓಪನ್ ಸರ್ಕ್ಯೂಟ್ ಮಾಡಿದರೆ ಸೊ ನಾವು ಕೊಡುವಂಥ ಪ್ರೈಮರಿ ವೈಂಡಿಂಗಲ್ಲಿರುವಂಥ ಸಪ್ಲೈ ಅಕಾರ್ಡಿಂಗ್ ಟು ಯುವರ್ ಮ್ಯೂಚುವಲ್ ಇಂಡಕ್ಷನ್, ಸೆಕೆಂಡ್ರಿ ವೈಂಡಿಂಗಲ್ಲೂ ವೋಲ್ಟೇಜ್ ಅನ್ನೋದು ಇಂಡ್ಯೂಸ್ ಆಗ್ತಾನೆ ಇರುತ್ತೆ. ಸೊ ಲೋಡ್ ಬಳಕೆ ಮಾಡದೇ ಇದ್ದರೆ ವೋಲ್ಟೇಜ್ ಇಂಡ್ಯೂಸ್ ಆಗ್ತಾನೆ ಇರುತ್ತೆ. ಸೊ ಒನ್ಸ್ ವೋಲ್ಟೇಜ್ ಜಾಸ್ತಿ ಆಗ್ತಾನೆ ಇದೆ ಅಂತಂದರೆ ಫಸ್ಟ್ ಇಟ್ ಬಿಕಮ್ಸ್ ಓವರ್ ಹೀಟಿಂಗ್ ಆಯಿತು ಅಂದರೆ ದೆನ್ ಇಟ್ ಬಿಕಮ್ಸ್ ಪ್ರಾಬ್ಲಮ್ಸ್ ಆಫ್ ಇನ್ಸುಲೇಷನ್ ಪ್ರಾಬ್ಲಮ್ ಆಯಿತು ಅಂದರೆ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ವಿ ಆರ್ ಫೇಸಿಂಗ್. ಸೊ
ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಸೊ ಓಪನ್ ಸರ್ಕ್ಯೂಟ್ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫಾರ್ಮರ್ಸ್ಗಳಲ್ಲಿ ಮಾಡಬಾರ್ದು. ಓಪನ್ ಸರ್ಕ್ಯೂಟ್ ಇನ್ ದ 3-phase ಟ್ರಾನ್ಸ್ಫಾರ್ಮರ್ ಇಸ್ ವೆರಿ ಡೇಂಜರಸ್. ಇಟ್ ಕಾಸ್ ಅನ್ಡಿಸೈರಬಲ್ ಈಟಿಂಗ್. ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಹೀಟಿಂಗ್ ಅನ್ನೋದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಓಪನ್ ಸರ್ಕ್ಯೂಟ್. ಸೆಕೆಂಡ್ ಪ್ರಾಬ್ಲಮ್ ಈಸ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್. ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್? ಸೊ ಆಗ್ಲೇ ಹೇಳಿದೆ ನಾನು, ಓಪನ್ ಸರ್ಕ್ಯೂಟ್ ಆಗೋದ್ರಿಂದ, ಸೊ ಒಂದು ಓಪನ್ ಸರ್ಕ್ಯೂಟ್ ಮಾಡೋದ್ರಿಂದ ಒಂದು ಓವರ್ ಹೀಟಿಂಗ್ ಆಗುತ್ತೆ, ವೋಲ್ಟೇಜ್ ಇಂಡ್ಯೂಸ್ ಆಗ್ತಾನೆ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ಸ್ ಅಲ್ಲಿ ಹೀಟಿಂಗ್ ಆಗ್ತಾನೆ ಇರುತ್ತೆ. ಒಂದ್ಸತಿ ಓವರ್ ಹೀಟಿಂಗ್ ಆಗ್ತಾನೆ ಇದೆ ಅಂತಂದ್ರೆ ಫಸ್ಟ್ ವಿ ಆರ್ ಫೇಸಿಂಗ್ ಇನ್ಸುಲೇಷನ್ ಪ್ರಾಬ್ಲಮ್, ಪಂಕ್ಚರ್ ಆಫ್ ಇನ್ಸುಲೇಟರ್ಸ್ ಹೋಯ್ತು ಅಂತಂದ್ರೆ, ಅದು ಇನ್ಸುಲೇಷನ್ ಹೋಯ್ತು ಅಂತಂದ್ರೆ ದೆನ್ ಡೈರೆಕ್ಟ್ಲಿ ವೈಂಡಿಂಗ್ಸ್ ವಿಲ್ ಬಿಕಮ್ ಶಾರ್ಟ್ ಸರ್ಕ್ಯೂಟ್. ಸೊ winding short circuit, if winding insulation damages, definitely there is a winding short circuit. If winding insulation damages, yavaga insulation damage aaytu, then suddenly there is a short circuit in the windings. So hangagi, so winding insulation atho open circuit madodrinda, so adu open circuit agodrinda we are facing so many problems. Ondu open circuit in the 3-phase transformer is very dangerous. It causes undesirable heating of the transformer. Once there is a overheating, there is a puncture of insulators. Insulator puncture agate. Once the insulation hoytu antandre directly there is a winding short circuit. So this is about the problem we are facing the transformer. Next, there is overheating. Overheating, so many symptoms are there. If any overload, that is also overheating. If any short circuit, that is it may be overheating. Even if failure of cooling system, that is also it may be overheating. So overheating ಆಗೋದಕ್ಕೆ so many reasons are there. ತುಂಬ ಕಾರಣಗಳಿದಾವೆ. ಒಂದು ಓವರ್ಲೋಡ್ ಆಗೋದ್ರಿಂದ, ಟ್ರಾನ್ಸ್ಫಾರ್ಮರ್ಗಳು ಓವರ್ಲೋಡೆಡ್ ಆದಾಗ, ಸೊ ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಆದಾಗ, ಇನ್ನೊಂದು ಇವನ್ ಫೇಲ್ಯೂರ್ ಆಫ್ ಕೂಲಿಂಗ್ ಸಿಸ್ಟಮ್ಗಳು ಫೇಲ್ಯೂರ್ ಆಯಿತು ಅಂದರೂ ಓವರ್ ಹೀಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೋಡಿ, ಇಲ್ಲಿ ಜನರಲಿ ದ ಫಾಲ್ಟ್ ಅಕರ್ಸ್ ಇಸ್ ವೆರಿ ಸ್ಮಾಲ್, ತುಂಬ ಕಡಿಮೆ ಇರುತ್ತೆ ದೆನ್ ದ ಕಂಪೇರ್ ಟು ಯುವರ್ ಆಲ್ಟರ್ನೇಟರ್ ಕಂಪೇರ್ ಮಾಡಿದ್ವಿ. ನೋಡಿ, ಆಲ್ಟರ್ನೇಟರಲ್ಲಿ ನಾವು ಓವರ್ಲೋಡಿಂಗ್ ಅಂದ್ವಿ, ಓವರ್ ಸ್ಪೀಡಿಂಗ್ ಅಂದ್ವಿ, ದೆನ್ ಅಗೇನ್ ಫೇಲ್ಯೂರ್ ಆಫ್ ಕೂಲಿಂಗ್ ಸಿಸ್ಟಮ್ ಅಂದ್ವಿ, ಫೇಲ್ಯೂರ್ ಆಫ್ ಪ್ರೈಮ್ ಮೂವರ್ಸ್ ಅಂತ ಕರಿದ್ವಿ, ಓವರ್ ವೋಲ್ಟೇಜ್ ಅಂತ ಕರಿದ್ವಿ. ಸೋ ಮೆನಿ ಪ್ರಾಬ್ಲಮ್ಸ್. ದೆನ್ ಸ್ಟೇಟರ್ ಫಾಲ್ಟ್ಸ್, ದೆನ್ ಫೇಸ್ ಟು ಅರ್ತ್ ಫಾಲ್ಟ್. ಸೋ ಮೆನಿ ಪ್ರಾಬ್ಲಮ್ಸ್ ವಿ ಆರ್ discussed in the alternator concepts. But in the transformer, majorly we are concentrated on overheating, that is heating concept. So once the transformer is overloaded, once the transformer is short circuit, or once the transformer fails in the cooling system, so these are the problems we are facing in the transformer, that is open circuit, then again winding short circuit, then overheating. This is about the major problems we are facing in the transformers. So next we have to move on problems. ಸೊ ನಾವಾಗ ಆಲ್ಟರ್ನೇಟರ್ ಕಾನ್ಸೆಪ್ಟ್ಸ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ಫಸ್ಟ್ ಪ್ರಾಬ್ಲಮ್ ಏನು ಅನ್ನೋದನ್ನು ಗುರ್ತು ಮಾಡ್ಕೊಳ್ಳಿ, ಅದಕ್ಕೆ ಸೊಲ್ಯೂಷನ್ಗಳನ್ನು ನಾವು ನೋಡ್ತಾ ಬರೋಣ. ಅಲ್ಲಿ ನಾನು ಆಲ್ಟರ್ನೇಟರ್ಗಳ ಚಾಪ್ಟರ್ ಮಾಡಬೇಕಾದ್ರೆ ಮೊದಲೇ 3 ಕಾನ್ಸೆಪ್ಟ್ಸ್ಗಳನ್ನು ಹೇಳಿದೆ. ಸೊ ಇಫ್ ಎನಿ overloading of the alternators, then what are the protection we are giving. If any earth fault, that is a balanced earth fault protection we are giving. That is then again a face to face fault or face to earth fault, stator interturn protection in the alternators. The same way in the protection of transformers, if any problems or any fault occurs in the transformer ಅಲ್ಲಿ ಏನೇ ಸಮಸ್ಯೆಗಳಾದರೂ majorly we are using, there is one relay. That relay is called Buchholz relay or Buchholz relay. So this is very famous relay. This is very essential relay we are using in the transformers, that is Buchholz relay. So very important question, ಸುಮಾರು ಸತಿ ನಿಮ್ಮ ಕ್ವಶನ್ ಪೇಪರಲ್ಲೂ ಇದೆ ಇದು, ಸೊ ಅಪಿಯರ್ ಆಗಿದೆ. ಸೊ Buchholz relay ಬಗ್ಗೆ ತುಂಬ ಕೇಳಿದ್ದಾನೆ. ಸೊ Buchholz relay, it is very essential or very important relay used in the transformer. ಸೊ ನೆಕ್ಸ್ಟ್ ನಮ್ಮ ಪ್ರಶ್ನೆ, Buchholz ರಿಲೇಗಳನ್ನು ಎಲ್ಲಿ ಕನೆಕ್ಟ್ ಮಾಡಬೇಕು, ವೇರ್ ಎಕ್ಸಾಕ್ಟ್ ವಿ ಆರ್ ಕನೆಕ್ಟಿಂಗ್ ಇನ್ ದ ಟ್ರಾನ್ಸ್ಫಾರ್ಮರ್ಸ್. ಸೊ ನಾರ್ಮಲಿ ಟ್ರಾನ್ಸ್ಫಾರ್ಮರ್ಗಳ ಪಾರ್ಟ್ಸ್ಗಳನ್ನು ನೋಡ್ಕೊಳ್ಳಿ. ಟ್ರಾನ್ಸ್ಫಾರ್ಮರ್, there is a transformer tank. In the transformer tank we are placing a windings, even a single phase or even a 3-phase. Then at the top of the transformer tank or roof of the transformer tank, there is a conservator tank. In the conservator tank we are generally we are
ಪ್ಲೇಸಿಂಗ್ ಆನ್ ಆಯಿಲ್ಗಳನ್ನು ಸ್ಟೋರ್ ಮಾಡೋದಾಗಲಿ ಅಥವಾ ಸ್ಟಾಕ್ ಮಾಡೋದಾಗಲಿ ನಾವು ಕನ್ಸರ್ವೇಟರ್ಗಳಲ್ಲಿ ಮಾಡ್ತಾ ಬರ್ತೀವಿ. ಸೊ ಇನ್ ಬಿಟ್ವೀನ್ ದ ಕನ್ಸರ್ವೇಟರ್ ಆ್ಯಂಡ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕು ಮತ್ತು ನೋಡಿ, ದಿಸ್ ಈಸ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಈ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಮೇಲ್ಗಡೆ ಒಂದು ಕನ್ಸರ್ವೇಟರ್ ಇರುತ್ತೆ. ಸೊ ದೇರ್ ಇಸ್ ಎ cylindrical tank. That cylindrical tank will mounted on the roof of the transformer tank. ಈ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಒಳಗಡೆ ಆಯಿಲ್ಗಳನ್ನು ಪ್ಲೇಸ್ ಮಾಡ್ತೀವಿ. ಸೊ ಇನ್ ಬಿಟ್ವೀನ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಆ್ಯಂಡ್ ದ ಕನ್ಸರ್ವೇಟರ್ ಟ್ಯಾಂಕ್ ವಿ ಆರ್ ಪ್ಲೇಸಿಂಗ್ Buchholz relay. So Buchholz relay we are placing in between the conservator tank and the transformer tank. So this is the construction of the Buchholz relay. Between the conservator and the transformer tank, we are placing Buchholz relay. So in the Buchholz relay, there is a two floats. These two floats are hinged. What is the meaning of hinged? So hinged means ತೇಲುವಂತ, ಫ್ಲೋಟಿಂಗ್ ಆಗುವಂತ, ಅಥವಾ ಒಂದು ರಬ್ಬರ್ ಇರುವಂತ ಫ್ಲೋಟ್ಗಳನ್ನು, ಸೊ ಇಟ್ ಬಿಕಮ್ಸ್ ವೈಬ್ರೇಟೆಡ್. ಆ ವೈಬ್ರೇಟ್ ಆಗುವಂತ ಒಂದು ಪಾರ್ಟ್ ಇಂದ ಫ್ಲೋಟ್ಗಳನ್ನು ಮಾಡಿರ್ತೀವಿ. ದಟ್ ಈಸ್ ಇಟ್ ಇಂಜ್ಡ್ ಅಂತ ಕರಿತೀವಿ. ಅದನ್ನ ವರ್ಡ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಂಜ್ಡ್ ಅಂದ್ರೆ ಇಟ್ ಬಿಕಮ್ಸ್ ವೈಬ್ರೇಟಿಂಗ್ ಅಂತ ಕರಿತೀವಿ. ಸೊ ಎರಡು ಫ್ಲೋಟ್ಗಳು ವೈಬ್ರೇಟ್ ಆಗುವಂತ ಪೋರ್ಷನ್ಗೆ ಅದಕ್ಕೆ ಇಂಜ್ಡ್ ಫ್ಲೋಟ್ಸ್ ಅಂತ ಕರಿತೀವಿ. ಇಟ್ ಬಿಕಮ್ಸ್ ಇಂಜ್ಡ್ ಫ್ಲೋಟ್ಸ್. ನೋಡಿ, ಎರಡು ಇಂಜ್ಡ್ ಫ್ಲೋಟ್ಸ್ ಇದೆ. ಒಂದು ಮೇಲ್ಗಡೆ ಕನೆಕ್ಟ್ ಮಾಡ್ಕೋತೀವಿ, ಇನ್ನೊಂದು ಕೆಳಗಡೆ ಕನೆಕ್ಟ್ ಮಾಡ್ಕೋತೀವಿ. ಎರಡು ಮರ್ಕ್ಯೂರಿ ಸ್ವಿಚ್ಗಳನ್ನು ಕನೆಕ್ಟ್ ಮಾಡ್ತೀವಿ. ದಿಸ್ ಈಸ್ ಮರ್ಕ್ಯೂರಿ ಸ್ವಿಚ್. ಸೊ ಈ ಮರ್ಕ್ಯೂರಿ ಸ್ವಿಚ್ ನ ಮೇಲ್ಗಡೆ ಇರುವಂತ ಫ್ಲೋಟ್ಗೆ ಅಲಾರಾಮ್ ಸರ್ಕ್ಯೂಟ್ ಅನ್ನ ಕನೆಕ್ಟ್ ಮಾಡ್ತಾರೆ. ಕೆಳಗಡೆ ಇರುವಂತ ಮರ್ಕ್ಯೂರಿ ಸ್ವಿಚ್ಗೆ ಟ್ರಿಪ್ ಸರ್ಕ್ಯೂಟ್ಗಳನ್ನು ಕನೆಕ್ಟ್ ಮಾಡ್ಕೊಂತ ಬರ್ತೀವಿ. ಸೊ ಯಾಕೆ ಏನು ಅನ್ನೋದು ಮುಂದೆ ಗೊತ್ತಾಗ್ತಾ ಬರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಒಂದು Buchholz ರಿಲೇ. ಈ Buchholz ರಿಲೇನ ಕನ್ಸರ್ವೇಟರ್ ಮತ್ತು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಮಧ್ಯೆ ಪ್ಲೇಸ್ ಮಾಡಬೇಕು. ಫಸ್ಟ್ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಬಿಡಿ, ಆಮೇಲೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತೀನಿ ನಾನು. ಇಟ್ ಈಸ್ ಒನ್ Buchholz ರಿಲೇ. ಈ Buchholz ರಿಲೇ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ಬಿಟ್ವೀನ್ ದ ಕನ್ಸರ್ವೇಟರ್ ಅಂಡ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಎರಡು ಫ್ಲೋಟ್ಗಳು ಕಾಣ್ತಾ ಇದೆ. ಎರಡು ಫ್ಲೋಟ್ಗಳು ಹಿಂಜ್ಡ್ ಆಗಿರುತ್ತೆ, ಮೀನ್ಸ್ ವೈಬ್ರೇಷನ್ ಆಗುವಂಥದ್ದು. ಸೊ ಇಂಜ್ಡ್ ಫ್ಲೋಟ್ಸ್ ಅಂತ ಕರಿಬೇಕು. ಇಂಜ್ಡ್ ಫ್ಲೋಟ್ಸ್. ಮೇಲ್ಗಡೆ ಇರುವಂಥ ಫ್ಲೋಟಿಗೆ ಮರ್ಕ್ಯೂರಿ ಸ್ವಿಚ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಕೆಳಗಡೆ ಇರುವಂಥ ಫ್ಲೋಟ್ಗೂ ಮರ್ಕ್ಯೂರಿ ಸ್ವಿಚ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಮೇಲ್ಗಡೆ ಇರುವಂಥ ಫ್ಲೋಟ್ ಅನ್ನ ಅಲಾರಾಮ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿದ್ದಾರೆ. ಕೆಳಗಡೆ ಇರುವಂಥ ಫ್ಲೋಟ್ ಅನ್ನ ಟ್ರಿಪ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿದ್ದಾರೆ. ದಿಸ್ ಇಸ್ ಅಬೌಟ್ ದ ಕನ್ಸ್ಟ್ರಕ್ಷನ್ ಆಫ್ ದ Buchholz ರಿಲೇ. ಸೊ ಜಸ್ಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಇಂಗ್ಲೀಷಲ್ಲಿ ಬರೆಯುತ್ತಾ ನೋಡು, ನೀವೇ ಅದನ್ನ ಟ್ರೈ ಮಾಡ್ಬೋದು. ಇಟ್ ಕನ್ಸಿಸ್ಟ್ ಆಫ್, ಫಸ್ಟ್ ನೀಟಾಗಿ ಹೇಳಿ, ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಜ್ಡ್ ಫ್ಲೋಟ್ಸ್. ಎರಡು ಇಂಜ್ಡ್ ಫ್ಲೋಟ್ಸ್ ಇದೆ. ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಜ್ಡ್ ಫ್ಲೋಟ್ಸ್ ಇನ್ ದ ಚೇಂಬರ್. ಇದೊಂದು ಚೇಂಬರ್. ಈ ಚೇಂಬರ್ ಒಳಗಡೆ ಎರಡು ಇಂಜ್ಡ್ ಫ್ಲೋಟ್ಸ್ ಗಳನ್ನ ಪ್ಲೇಸ್ ಮಾಡಿದೀವಿ. ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಜ್ಡ್ ಫ್ಲೋಟ್ಸ್ ಇನ್ ಎ ಚೇಂಬರ್ ಕನೆಕ್ಟೆಡ್ ಬಿಟ್ವೀನ್ ದ ಕನ್ಸರ್ವೇಟರ್ ಅಂಡ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಆಗ್ಲೇ ಹೇಳಿದೀನಿ, ಟ್ರಾನ್ಸ್ಫಾರ್ಮರ್ ಟ್ಯಾಂಕು ಮತ್ತು ಕನ್ಸರ್ವೇಟರ್ ಟ್ಯಾಂಕ್ ಮಧ್ಯೆ ನಾವು ಈ Buchholz ರಿಲೇಗಳನ್ನು ಪ್ಲೇಸ್ ಮಾಡಬೇಕು. ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಜ್ಡ್ ಫ್ಲೋಟ್ಸ್ ಕನೆಕ್ಟೆಡ್ ಬಿಟ್ವೀನ್ ದ ಕನ್ಸರ್ವೇಟರ್ ಅಂಡ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. It consists of two injured floats connected between the conservator and the transformer tank. One of the float is at the top of the chamber. One float ಮೇಲ್ಗಡೆ ಇದೆ. One of the float is at the top of the chamber. Activates mercury switch. Mercury switch ಗಳನ್ನ ಆಕ್ಟಿವೇಟ್ ಮಾಡ್ತೀವಿ. ಸೊ ಮೇಲ್ಗಡೆ ಇರುವಂತ ಫ್ಲೋಟ್ಗೆ. One of the float is at the top of the chamber. Activates mercury switch connected to the alarm circuit. The same dialogue ಕೆಳಗಡೆ ಬರುತ್ತೆ. It consists of two injured floats in the chamber connected between the conservator and the transformer tank. One of the float is at the top of the chamber. Activates mercury switch connected to the alarm circuit. And other float is at the bottom of the chamber. ಕೆಳಗಡೆ ಇರುವಂತ ಚೇಂಬರ್ ಅಲ್ಲಿ ಇನ್ನೊಂದು ಫ್ಲೋಟ್ ಇದೆ. And other float is at the bottom of the chamber. Activates mercury switch connected to the trip circuit. Very simple construction. ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಎರಡು ಇಂಜ್ಡ್ ಫ್ಲೋಟ್ಸ್ ಇದೆ. ಒಂದು ಫ್ಲೋಟ್ ಮೇಲ್ಗಡೆ ಇದೆ, ಇನ್ನೊಂದು ಫ್ಲೋಟ್ ಕೆಳಗಡೆ ಇದೆ. ಎರಡು ಫ್ಲೋಟ್ಗಳಿಗೆ ಮರ್ಕ್ಯೂರಿ ಸ್ವಿಚ್ ಅನ್ನ ಕನೆಕ್ಟ್ ಮಾಡಿದೀವಿ. ಒಂದು ಚೇಂಬರ್ ಅನ್ನ ತಗೊಂಡಿದೀವಿ. ಆ ಚೇಂಬರ್ ದಟ್ ಈಸ್ Buchholz ರಿಲೇಗಳನ್ನ ಈ ಟ್ರಾನ್ಸ್ಫಾರ್ಮರ್ ಟ್ಯಾಂಕು ಮತ್ತು ಕನ್ಸರ್ವೇಟರ್ನ ಮಧ್ಯೆ ಪ್ಲೇಸ್ ಮಾಡಬೇಕು. ಒಂದು ಫ್ಲೋಟ್ ಅನ್ನ ನಾವು ಅಲಾರಾಮ್ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ರೆ ಕೆಳಗಡೆ ಇರುವಂತಹ ಫ್ಲೋಟ್ ಅನ್ನ ಟ್ರಿಪ್ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ರೆ ಆಯ್ತು. ದಿಸ್ ಇಸ್ ಅಬೌಟ್ ದ ಕನ್ಸ್ಟ್ರಕ್ಷನ್. ವೆರಿ ಸಿಂಪಲ್. ಇನ್ನೊಂದ್ಸತಿ ಹೇಳ್ತೀನಿ.
It consists of two injured floats. It consists of two injured floats. Means vibrate ಆಗುವಂತ ಫ್ಲೋಟ್ಗಳು. It consists two injured floats in the chamber connected between the conservator and transformer tank. Between ಅಂದ್ರೆ ಮಧ್ಯ, conservator ಮತ್ತು transformer tank ಮಧ್ಯ. It consists of two injured floats connected between the conservator and the transformer tank. One of the float, ಮೇಲ್ಗಡೆ ಇರುವಂತ ಫ್ಲೋಟ್, one of the float is at the top of the chamber. Chamber ಮೇಲ್ಗಡೆ ಇದೆ. One of the float is at the top of the chamber, activates mercury switch connected to the alarm circuit. And other float is at the bottom of the chamber. ಕೆಳಗಡೆ ಇದೆ, ಇನ್ನೊಂದು ಫ್ಲೋಟು ಬಾಟಮ್ ಆಫ್ ದ ಚೇಂಬರ್ ಇದೆ. ಸೊ ಮರ್ಕ್ಯೂರಿ ಸ್ವಿಚ್ ಅನ್ನ ಒಳಗೊಂಡಿದೆ, ಆಕ್ಟಿವೇಟ್ಸ್ ಮರ್ಕ್ಯೂರಿ ಸ್ವಿಚ್ ಕನೆಕ್ಟೆಡ್ ಟು ದ ಟ್ರಿಪ್ ಸರ್ಕ್ಯೂಟ್. ಇಷ್ಟನ್ನು ನೀವು ಕನ್ಸ್ಟ್ರಕ್ಷನ್ ಬರೀಬೇಕು. ಸೊ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಅನ್ನು ತುಂಬ ಸರಿಯಾಗಿ ನೀವು ಬರೆಯಲ್ಲ, ಯಾಕೆಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಏನು ನೋಡ್ತಾ ಇದೀವಿ, ಏನು ಕಾಣ್ತಾ ಇದೆ, ಸೊ ಹೌ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಅದಷ್ಟು ಮಾತ್ರ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ವರ್ಕಿಂಗ್ ಅಲ್ಲಿ ಹೌ ದ ಬುಕೋಸರ್ಲೆ ವಿಲ್ ಆಪರೇಟ್ ಅನ್ನೋದನ್ನ ವರ್ಕಿಂಗ್ ಅಲ್ಲಿ ಬರೀಬೇಕು. ಸೊ ಇಷ್ಟೇ ನೀವು ಬರೀಬೇಕಾಗಿರುವಂಥದ್ದು ಕನ್ಸ್ಟ್ರಕ್ಷನ್. ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಜರ್ಡ್ ಫ್ಲೋಟ್ಸ್ ಇನ್ ದ ಚೇಂಬರ್ connected between the conservator and the transformer tank. One of the float is at the top of the chamber, activates mercury switch connected to the alarm circuit. And other float is at the bottom of the chamber, activates mercury switch connected to the trip circuit. It is very important construction. And for next we have to move on working. How the Buchholz relay will operate. ಹೆಂಗೆ Buchholz relay ಆಪರೇಟ್ ಆಗುತ್ತೆ? ಇಲ್ಲಿ ನಾನು ಎರಡು ಕೇಸನ್ನು ತಗೊಂತೀನಿ. ಒಂದು ಮೈನರ್ ಫಾಲ್ಟ್ಸ್, simple minor faults, and another is major faults. ಮೈನರ್ ಫಾಲ್ಟ್ಸ್ ಆದಾಗ ಏನಾಗುತ್ತೆ, ಮೇಜರ್ ಫಾಲ್ಟ್ಸ್ ಆದಾಗ ನಿಮ್ಮ Buchholz relay ಹೆಂಗೆ ಆಪರೇಟ್ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ. ಫಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಮೈನರ್ ಫಾಲ್ಟ್ಸ್. ಸಪೋಸ್ ದೇರ್ ಇಸ್ ಅ ಮೈನರ್ ಫಾಲ್ಟ್ಸ್. ವೆನ್ ದ ಮೈನರ್ ಫಾಲ್ಟ್ ಅಕರ್ಸ್, ನಮ್ಗೆ ಗೊತ್ತಿದೆ ಕನ್ಸರ್ವೇಟರ್ ಅಲ್ಲಿ ವಿ ಹ್ಯಾವ್ ಟು ಪ್ಲೇಸ್ ಅನ್ ಆಯಿಲ್ ಅನ್ನ ಕನ್ಸರ್ವೇಟರ್ ಟ್ಯಾಂಕ್ ಅಲ್ಲಿ ನಾವು ಅದನ್ನ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿ ಸೊ ವೈಂಡಿಂಗ್ಸ್ಗಳನ್ನು ಪ್ಲೇಸ್ ಮಾಡ್ತೀವಿ. ಸಪೋಸ್ ಇಫ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಆಸ್ ಓವರ್ಲೋಡೆಡ್ ಆರ್ ಇವನ್ ಸ್ಮಾಲ್ ಫಾಲ್ಟ್ ವಿಲ್ ಬಿ ಅಕರ್ಸ್. ಕನ್ಸರ್ವೇಟರ್ ಅಲ್ಲಿರುವಂಥ ಆಯಿಲ್ ಇಟ್ ಶುಡ್ ಬಿ ಎಕ್ಸ್ಪ್ಯಾಂಡೆಡ್ ಇನ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿ ಸೊ ಅದು ಏನು ಮಾಡಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಆಯಿಲ್ ಮೇಜರ್ಲಿ ವಿ ಆರ್ ಯೂಸಿಂಗ್ ಫಾರ್ ಕೂಲಿಂಗ್ ಪರ್ಪಸ್. ಸೊ ಒನ್ಸ್ ದ ಟ್ರಾನ್ಸ್ಫಾರ್ಮರ್ ಆಸ್ overloaded or even minor fault occurs, some of the oil in the chamber, some of the oil in the conservator tank or some of the oil in the transformer tank, whatever it may be, some of the oil in the transformer tank gets evaporate. ಏನಾಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿ ಇರುವಂಥ ಆಯಿಲ್ ಏನಾಯಿತು ಗೆಟ್ ಎವಾಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೇಪರ್ಸ್ಗಳು ಆಚೆ ಬರುತ್ತೆ. ನಮ್ಗೆ ಗೊತ್ತಿದೆ. ಸೊ ಯಾವುದಾದ್ರೂ ಒಂದು ಬಿಸಿ ಹಂಚಿನ ಮೇಲೆ ನಾವು ನೀರನ್ನು ಸಿಂಗಿಸಿದಾಗ ಸೊ ವೇಪರ್ಸ್ಗಳು ಆಚೆ ಬರ್ತವೆ. ಸೊ ಗೊತ್ತೈತೆ. ಸೊ ಕನ್ಸರ್ವೇಟರ್ ಅಲ್ಲಿ ಇದ್ದ ಆಯಿಲ್ ಸೊ ಟ್ರಾನ್ಸ್ಫಾರ್ಮರ್ ಟ್ಯಾಂಕಿಗೆ ಹೋಗಬೇಕು. ಸೊ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿ ಇರುವಂತ ಆಯಿಲ್ ಗೆಟ್ಸ್ ಎವಾಪರೇಟ್ ಆಗುತ್ತೆ. ಸೊ ಒಂದ್ಸತಿ ಆಯಿಲ್ ಎವಾಪರೇಟ್ ಆಯ್ತು ಅಂದ್ರೆ ಸೊ ಚೇಂಬರ್ ಒಳಗಡೆ ನಿಮ್ಮ Buchholz relay ಒಳಗಡೆ ಇರುವಂತ ಚೇಂಬರ್, ಆ ಚೇಂಬರ್ ಒಳಗಡೆ ಇರುವಂತ ವೇಪರ್ಸ್ಗಳು ಏನಾಗುತ್ತೆ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಸಮ್ ಆಫ್ ದ ವೇಪರ್ಸ್ ಗೆಟ್ಸ್ ಕಲೆಕ್ಟೆಡ್ ದ ಟಾಪ್ ಆಫ್ ದ ಚೇಂಬರ್ ಮೇಲ್ಗಡೆ ನಮ್ಮ ಏನು ವೇಪರ್ಸ್ಗಳು ಬಂತು ಆ ವೇಪರ್ಸ್ಗಳು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಎಲ್ಲ ವೇಪರ್ಸ್ಗಳು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅಂದ ತಕ್ಷಣನೇ ನಾ ಆಗ್ಲೇ ಹೇಳಿದ್ದೀನಿ ಫ್ಲೋಟ್, ಹಿಂಜ್ಡ್ ಫ್ಲೋಟ್ಸ್ ಅಂತ ತಗೊಂಡಿದ್ವಿ. ಇಟ್ ಬಿಕಮ್ಸ್ ವೈಬ್ರೇಟೆಡ್ ಆರ್ ಇಟ್ ಬಿಕಮ್ಸ್ ಆಸಿಲೇಟೆಡ್. ಈ ಫ್ಲೋಟ್ಸ್ ಏನಾಗುತ್ತೆ ಆಸಿಲೇಟ್ ಆಯಿತು, ಮೀನ್ಸ್ ಇಟ್ ಬಿಕಮ್ಸ್ ವೈಬ್ರೇಟ್ ಆಯಿತು. ಸೊ ಹಿಂಗಿದ್ದಿದ್ದು ಫ್ಲೋಟ್ ಏನಾಯ್ತು ಹಿಂಗಾಯ್ತು. ಸೊ ಎರಡು ಸರ್ಕ್ಯೂಟ್ಗಳು ಏನಾಗ್ತವೆ ಕ್ಲೋಸ್ ಆಗುತ್ತೆ. ಎರಡು ಮರ್ಕ್ಯೂರಿ ಸ್ವಿಚ್ ಯಾವಾಗ ಕ್ಲೋಸ್ ಆಗುತ್ತೆ ಸೊ ಅಲಾರಾಮ್ ಸರ್ಕ್ಯೂಟ್ ವಿಲ್ ಗೆಟ್ ನೋಟಿಫಿಕೇಶನ್. ಸೊ ಅಲಾರಾಮ್ ಸರ್ಕ್ಯೂಟ್ ಏನು ಮಾಡುತ್ತೆ, ಸೊ ನೆಕ್ಸ್ಟ್ ಇರುವಂಥ ಅಲ್ಲೇ ಇರುವಂಥ ಟ್ರಾನ್ಸ್ಫಾರ್ಮರ್ಸ್ ಅಥವಾ ಅಲ್ಲಿ ಮೇಂಟೈನ್ ಮಾಡುವಂಥ ಅಥವಾ ಸೂಪರ್ವೈಸರ್ಸ್ಗಳು ಏನಿರುತ್ತೆ ಸೊ ಅಲಾರಾಮ್ ಸರ್ಕ್ಯೂಟ್ ಮುಖಾಂತರ ಸೊ ಅವರಿಗೆ ಐಡೆಂಟಿಫಿಕೇಶನ್ ಸಿಗುತ್ತೆ. ಇದು ಒಂದು ಕಾನ್ಸೆಪ್ಟ್, ವೆರಿ ಸಿಂಪಲ್ ಕಾನ್ಸೆಪ್ಟ್. ಸಣ್ಣ ಫಾಲ್ಟ್ ಆದಾಗ ವೆನ್ ಎ ಮೈನರ್ ಫಾಲ್ಟ್ ಅಕರ್ಸ್, ಸಮ್ ಆಫ್ ದ ಆಯಿಲ್ ಇನ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿ ಇರುವಂಥ ಆಯಿಲ್ ಗೆಟ್ ಏನಾಗುತ್ತೆ ಎವಾಪರೇಟ್ ಆಗುತ್ತೆ. ಗೊತ್ತಾಯ್ತು ನಮಗೆ. ಓವರ್ಲೋಡ್ ಆಯಿತು ಅಂತಂದ್ರೆ ನಥಿಂಗ್ ಬಟ್ ಹೀಟ್ ಆಗ್ತಿದೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಕಾನ್ಸೆಪ್ಟ್. ಈಗ ನಾವು ಓವರ್ಲೋಡ್ ಆಯಿತು ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಹೀಟ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಓವರ್ಲೋಡ್ ಆಗಿದೆ ಅಂತ ಅನ್ಕೊಳ್ಳೋಣ, ಮೈನರ್ ಫಾಲ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಯಾವಾಗ ಮೈನರ್ ಫಾಲ್ಟ್ ಆಯಿತು ಸ್ವಲ್ಪ ಏನಾಯಿತು ಹೀಟು ಜಾಸ್ತಿ ಆಯಿತು.
ಸ್ವಲ್ಪ ಹೀಟ್ ಆಯಿತು. ಸ್ವಲ್ಪ ಹೀಟ್ ಆದ ತಕ್ಷಣ ಟ್ರಾನ್ಸ್ಫಾರ್ಮರ್ ಟ್ಯಾಂಕಲ್ಲಿ, ಸೊ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿರುವಂಥ ಆಯಿಲ್ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ಗೊತ್ತೈತೆ? ಸೊ ಯಾವುದೋ ಒಂದು ಹಂಚಿನ ಮೇಲೆ ನೀರನ್ನು ಚಿಮ್ಸಿದಾಗ ಏನಾಯಿತು, ವೇಪರ್ ಬರುತ್ತೆ. ಆ ವೇಪರ್ ಏನಾಗುತ್ತೆ, ಚೇಂಬರ್ ಒಳಗಡೆ ಬಂದು ಚೇಂಬರ್ ಮೇಲ್ಗಡೆ ಏನಾಗುತ್ತೆ, ಸೊ ಹೋಗೋಕ್ಕೂ ಸ್ಟಾರ್ಟ್ ಆಗುತ್ತೆ. ಅಂದರೆ ಟಾಪ್ ಆಫ್ ದ ಚೇಂಬರ್ಗೆ ವೇಪರ್ಸ್ಗಳೆಲ್ಲ ಹೋಗಿ ಕಲೆಕ್ಟ್ ಆಗ್ತವೆ. ಒಂದ್ಸತಿ ವೇಪರ್ಸ್ಗಳೆಲ್ಲ ಟಾಪ್ ಆಫ್ ದ ಚೇಂಬರ್ಗೆ ಹೋದ್ಮೇಲೆ ಈ ಫ್ಲೋಟ್ ಏನಾಗುತ್ತೆ, ಸೊ ಇಟ್ ಬಿಕಮ್ಸ್ ಆಸಿಲೇಟೆಡ್. ಈ ಸರ್ಕ್ಯೂಟ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಯಾವಾಗ ಈ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ, ಅಲಾರಾಮ್ ಸರ್ಕ್ಯೂಟ್ ವಿಲ್ ಗೆಟ್ ನೋಟಿಫೈಡ್ ಟು ದ ಸ್ಟೇಷನ್ ಅಟೆಂಡೆಂಟ್ ಅಥವಾ ಯಾರು ಮೇಂಟೈನ್ ಮಾಡ್ತಾ ಇರ್ತಾರೆ, ಸೂಪರ್ವೈಸರ್ಸ್ ಇರ್ತಾರೆ. ಸೊ ಅಲಾರಾಮ್ ಸರ್ಕ್ಯೂಟ್ ಮುಖಾಂತರ ಸೊ ಅವ್ರಿಗೆ ಗೊತ್ತಾಗುತ್ತೆ, ಇಟ್ ಗೆಟ್ ಡಿಸ್ಕನೆಕ್ಟೆಡ್ ಫಾರ್ ದ ಟ್ರಾನ್ಸ್ಫಾರ್ಮರ್ಸ್ಗಳನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. ಇದು ಸಿಂಪಲ್ ಕಾನ್ಸೆಪ್ಟ್, ದಟ್ ಈಸ್ ಮೈನರ್ ಫಾಲ್ಟ್. ಸಪೋಸ್ ದೇರ್ ಇಸ್ ಎ ಮೇಜರ್ ಫಾಲ್ಟ್ ಆಯಿತು ಅಂತ ಅನ್ಕೊಳ್ಳೋಣ. ಮೇಜರ್ ಫಾಲ್ಟ್ ಆಯಿತು ಮೀನ್ಸ್ ಓವರ್ಲೋಡ್, ತುಂಬ ಓವರ್ಲೋಡ್ ಆಯಿತು ಅಥವಾ ತುಂಬ ಹೀಟಿಂಗ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಟ್ರಾನ್ಸ್ಫಾರ್ಮರ್ ಟ್ಯಾಂಕಲ್ಲಿ ಇರುವಂಥ ಆಯಿಲ್ ಏನಾಯಿತು, ಎವಾಪರೇಟ್ ಆಗುತ್ತೆ. ಅಂದರೆ ಮೈನರ್ ಫಾಲ್ಟ್ಗಿಂತ ಬರುವಂಥ ವೇಪರ್ಸ್ಗಿಂತ ಸೊ ಮೇಜರ್ ಫಾಲ್ಟಲ್ಲಿ ಬರುವಂಥ ವೇಪರ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಮೈನರ್ ಫಾಲ್ಟಲ್ಲಿ ಸ್ವಲ್ಪ ವೇಪರ್ಸ್ಗಳು ಆಚೆ ಬಂದರೆ, ಮೇಜರ್ ಫಾಲ್ಟಲ್ಲಿ ವೇಪರ್ಸ್ಗಳ ಡೆನ್ಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಆ ವೇಪರ್ಸ್ಗಳು ಮೇಲ್ ಹೋಗೋಕ್ಕಿಂತ ಮುಂಚೆನೆ, ಸೊ ಚೇಂಬರ್ ಕೆಳಗಡೆಯಿಂದ ವೇಪರ್ಸ್ಗಳು ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆನೆ ಒಂದು ಫ್ಲೋಟ್ ಸಿಕ್ಬಿಡುತ್ತೆ. ಸೊ ಈ ಫ್ಲೋಟ್ ಏನಾಗ್ಬಿಡುತ್ತೆ ಅಂದರೆ, ಮೇಜರ್ ಲಾರ್ಜ್ ವೇಪರ್ಸ್ಗಳು ಹೊರಗಡೆ ಬಂದ ತಕ್ಷಣ ತಿಲಕ್ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಇಟ್ ಬಿಕಮ್ಸ್ ಆಸಿಲೇಟೆಡ್. ಒನ್ಸ್ ಇಟ್ ಬಿಕಮ್ಸ್ ಆಸಿಲೇಟೆಡ್, ಅಗೇನ್ ಎರಡು ಸರ್ಕ್ಯೂಟ್ಗಳು ಕ್ಲೋಸ್ ಆಗ್ತವೆ. ಸೊ ಟ್ರಿಪ್ ಸರ್ಕ್ಯೂಟ್, ಇಲ್ಲಿ ಅಲಾರಾಮ್ ಸರ್ಕ್ಯೂಟ್ ಇಟ್ಟಿಲ್ಲ, ಟ್ರಿಪ್ ಸರ್ಕ್ಯೂಟ್. ಯಾಕೆ ಅಂತಂದರೆ ಮೇಜರ್ ಫಾಲ್ಟ್ ಆಗ್ತಾ ಇರೋದು. ಸೊ ಮೈನರ್ ಫಾಲ್ಟ್ಗಳಾದರೆ ಸೊ ವಿ ಹ್ಯಾವ್ ದೇರ್ ಇಸ್ ಸಮ್ ಟೈಮ್ ಅನ್ನೋದು ಸಿಗುತ್ತೆ. ಸೊ ಬಟ್ ಮೇಜರ್ ಫಾಲ್ಟ್ ಆದರೆ ಸೊ ಟೈಮ್ ಸಿಗಲ್ಲ. ಸೊ ಟ್ರಿಪ್ ಸರ್ಕ್ಯೂಟ್ಗಳು ಬೇಕೇ ಬೇಕು. ಸೊ ಮೇಜರ್ ಫಾಲ್ಟ್ಗಳಿಗೆ ಸೊ ಕೆಳಗಡೆ ಇರುವಂಥ ಫ್ಲೋಟ್ ಏನಾಗುತ್ತೆ, ಸೊ ಇಟ್ ಬಿಕಮ್ಸ್ ಟಿಲ್ಟೆಡ್. ಇದು ಟಿಲ್ಟ್ ಆಗುತ್ತೆ. ಸೊ ಮರ್ಕ್ಯೂರಿ ಸ್ವಿಚ್ಗಳು ಕ್ಲೋಸ್ ಆಗ್ತವೆ, ಟ್ರಿಪ್ ಸರ್ಕ್ಯೂಟ್ ಎನರ್ಜೈಸ್ ಆಗುತ್ತೆ. ಆಮೇಲೆ ಗೊತ್ತಿದೆ, ಇಟ್ ಬಿಕಮ್ಸ್ ಐಸೋಲೇಟ್ ಫ್ರಮ್ ದ ಸಪ್ಲೈ ಅಂಡ್ ದ ಲೋಡ್. ಸೊ ಇದು ಮೇಜರ್ ಇನ್ ದ ಮೇಜರ್, ದಟ್ ಈಸ್ ಮೇಜರ್ ಫಾಲ್ಟ್ ವಿ ಆರ್ ಫೇಸಿಂಗ್ ಇನ್ ದ ಟ್ರಾನ್ಸ್ಫಾರ್ಮರ್ಸ್. ನೋಡಿ, ಮೈನರ್ ಫಾಲ್ಟ್ಗೆ ಮೇಲ್ಗಡೆ ಇರುವಂಥ ಫ್ಲೋಟ್ಗಳು ಆಪರೇಟ್ ಮಾಡಿದರೆ, ಮೇಜರ್ ಫಾಲ್ಟ್ಗಳಿಗೆ ಮೇಲ್ಗಡೆ ಇರುವಂಥ ಫ್ಲೋಟ್ ಆಪರೇಟ್ ಆದರೆ, ಮೇಜರ್ ಫಾಲ್ಟ್ಗಳಿಗೆ ಅಥವಾ ಮೇಜರ್ ಪ್ರಾಬ್ಲಮ್ಸ್ಗಳಿಗೆ ಕೆಳಗಡೆ ಇರುವಂಥ ಫ್ಲೋಟ್ ಏನಾಗುತ್ತೆ, ಆಪರೇಟ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದ ವರ್ಕಿಂಗ್ ಕಂಡೀಷನ್. ಇದನ್ನು ಇಂಗ್ಲೀಷಲ್ಲಿ ಬರೀ ಸಿಂಪಲ್. ವೆನ್ ಅ ಮೈನರ್ ಫಾಲ್ಟ್ ಅಕರ್ಸ್, small heat is produced, or the small amount of heat is produced. Some of the vapors, first step, when a minor fault occurs, small amount of heat is produced. Some of the vapors gets collected the top of the chamber. ಇಲ್ಲಿರುವಂಥ ವೇಪರ್ಸ್ ನೋಡಿ, ಟ್ರಾನ್ಸ್ಫಾರ್ಮರ್ ಟ್ಯಾಂಕಲ್ಲಿ ಆಯಿಲ್ ಇತ್ತು, ಆಯಿಲ್ ಹೀಟ್ ಆಗ್ತಾ ಇದೆ, ಹೀಟಿಂದ ವೇಪರ್ಸ್ಗಳು ಆಚೆ ಬಂತು. ಆ ವೇಪರ್ಸ್ಗಳು ಬುಕೋಸ್ ಇಲ್ಲೇ ಚೇಂಬರ್ ಒಳಗಡೆ ಬಂದಮೇಲೆ ಚೇಂಬರಲ್ಲಿರುವಂಥ ವೇಪರ್ಸ್ಗಳು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೇಪರ್ಸ್ ಗೆಟ್ಸ್ ಕಲೆಕ್ಟೆಡ್ ದ ಟಾಪ್ ಆಫ್ ದ ಚೇಂಬರ್. ಒಂದ್ಸತಿ ಟಾಪ್ ಆಫ್ ದ ಚೇಂಬರ್ಗೆ ಬಂತು ಅಂದರೆ ದೇರ್ ಈಸ್ ಎ ಮರ್ಕ್ಯೂರಿ ಸ್ವಿಚ್. ಈ ಮರ್ಕ್ಯೂರಿ ಸ್ವಿಚ್ಗಳು ಕ್ಲೋಸ್ ಆಗ್ತವೆ, ಅಲಾರಾಮ್ ಸರ್ಕ್ಯೂಟ್ ಗೆಟ್ಸ್ ಕ್ಲೋಸ್ಡ್, ಟ್ರಾನ್ಸ್ಫಾರ್ಮರ್ ಗೆಟ್ಸ್ ಡಿಸ್ಕನೆಕ್ಟೆಡ್. ವೆರಿ ಸಿಂಪಲ್. ವೆರ್ ಎ ಮೇಜರ್ ಫಾಲ್ಟ್ ಅಕ್ಕರ್ಸ್, ಯಾವಾಗ ಮೇಜರ್ ಫಾಲ್ಟ್ ಅಕ್ಕರ್ಸ್ ಆಯಿತು ಅಂದ್ಕೊಳ್ಳಿ, ಲಾರ್ಜ್ ವಾಲ್ಯೂಮ್ ಆಫ್ ಹೀಟ್ ಇಸ್ ಪ್ರೊಡ್ಯೂಸಸ್. ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗಿತ್ತು ಮೈನರ್ ಫಾಲ್ಟಲ್ಲಿ. ಮೇಜರ್ ಫಾಲ್ಟ್ ಆದಾಗ ಲಾರ್ಜ್ ವಾಲ್ಯೂಮ್ ಆಫ್ ಹೀಟ್ ಇಸ್ ಪ್ರೊಡ್ಯೂಸಸ್. ಲಾರ್ಜ್ ವಾಲ್ಯೂಮ್ ಆಫ್ ಹೀಟ್ ಬಂದ ತಕ್ಷಣ ಅಗೇನ್ ಚೇಂಬರಿಂದ ವೇಪರ್ಸ್ಗಳು ಮೇಲೆ ಹೋಗಬೇಕು. ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆನೆ ದೇರ್ ಇಸ್ ಎ ಫ್ಲೋಟ್ ಇಯರ್, ಇಲ್ಲಿ ಕೆಳಗಡೆ ಫ್ಲೋಟ್ ಇದೆ. ಅಟ್ ದ ಲೋಯರ್ ದೇರ್ ಇಸ್ ಎ ಫ್ಲೋಟ್ ಕಂಟೈನಿಂಗ್. ಸೊ ಈ ಫ್ಲೋಟ್ ಏನಾಗ್ಬಿಡುತ್ತೆ, ಇಟ್ ಬಿಕಮ್ಸ್ ಟಿಲ್ಟೆಡ್. ಯಾವಾಗ ಇದು ಟಿಲ್ಟ್ ಆಯಿತು, ಮರ್ಕ್ಯೂರಿ ಸ್ವಿಚ್ ಕ್ಲೋಸ್ ಆಯಿತು, ಟ್ರಿಪ್ ಸರ್ಕ್ಯೂಟ್ ಎನರ್ಜೈಸ್ ಆಯಿತು, ಇಟ್ ಬಿಕಮ್ಸ್ ಐಸೋಲೇಟ್ಸ್. ಸೊ ದಿಸ್ ಇಸ್ ಅಬೌಟ್ ದ ವರ್ಕಿಂಗ್ ಕಂಡೀಷನ್. ಸೊ ನೀಟಾಗಿ ಬರೆದ್ರೆ ಮುಗಿದೋಯ್ತು. ಇನ್ನೊಂದ್ಸತಿ ಹೇಳ್ತೀನಿ. When a minor fault occurs, small amount of heat is produced. Some of the vapors gets collected the top of the chamber. Which activates mercury switch. Alarm circuit gets closed. Transformer gets disconnected. Simple. When a major fault occurs, ಯಾವಾಗ major fault occurs ಆಗುತ್ತೆ, large volume of heat is produced. ಅಲ್ಲಿ small amount of heat is produced, ಇಲ್ಲಿ large amount of heat is produced. And the lower float containing mercury switch, ಇಲ್ಲಿ ಲೋಯರ್ ಫ್ಲೋಟ್ ಅಲ್ಲಿ ಮರ್ಕ್ಯೂರಿ ಸ್ವಿಚ್ ಇರೋದ್ರಿಂದ ಈ ಫ್ಲೋಟೇ ಏನಾಗ್ಬಿಡುತ್ತೆ, ಆಟೋಮೆಟಿಕಲಿ ಟಿಲ್ಟ್ ಆಗುತ್ತೆ. ಅಂದ್ರೆ ಇದು ಮೇಲ್ ಬಿಟ್ಕೊಡೋ ಅಷ್ಟೊತ್ತಿಗೆ ಇದು ಕೆಳಗಡೆ ಫ್ಲೋಟ್ ಏನಾಗ್ಬಿಟ್ಟಿರುತ್ತೆ, ಸೊ ಟಿಲ್ಟ್ ಆಗ್ಬಿಟ್ಟಿರುತ್ತೆ. ಸೊ ಈ ಮರ್ಕ್ಯೂರಿ ಸ್ವಿಚ್ ಆಕ್ಟಿವೇಟ್ ಆಗುತ್ತೆ, ಟ್ರಿಪ್ ಸರ್ಕ್ಯೂಟ್ ಎನರ್ಜೈಸ್ ಆಗುತ್ತೆ ಅಂಡ್ ಐಸೋಲೇಟ್ಸ್ ದ ಫಾಲ್ಟಿ ಸೆಕ್ಷನ್. ವೆರಿ ಸಿಂಪಲ್. When a minor fault occurs, small amount of heat is produced.
some of the vapors gets collected at the top of the chamber, activates mercury switch, alarm circuit gets closed, and transformer gets disconnected. When a major fault occurs, large volume of heat is produces, lower float containing mercury switch which activates, trip circuit gets energized and isolates the faulty section. Very simple book holes ಇರಲ್ಲ, ಇಷ್ಟನ್ನೇ ಮಾತ್ರ ನೀವು ತಲೆ ಇಟ್ಕೊಳ್ಳಿ. ಆಸ್ ಎ ನಾಲೆಡ್ಜಬಲ್ ಪರ್ಸನ್, ನಾಲೆಡ್ಜಬಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನೀವು ತಲೆ ಇಟ್ಕೋಬೇಕಾಗಿರುತ್ತೆ. ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. There is a problem we are facing in transformer, that is open circuit or winding short circuit or even overheating. So there is some more problems we are facing. So any type of faults in the transformer, this is a very important protection, that is Buchholz relay. This Buchholz relay will connect it in between the conservator and the transformer tank. So in the Buchholz relay, there is a 2 hinged floats. These 2 hinged floats, ಅದರಲ್ಲಿ ಒಂದು ಫ್ಲೋಟ್, in one of the float is at the top of the chamber that activates mercury switch connected to the alarm circuit, and other float is at the bottom of the chamber, activates mercury switch connected to the trip circuit. Very simple operation. ಒಂದು ಮೈನರ್ ಫಾಲ್ಟ್ ಆಗಿದೆ, ಮೇಜರ್ ಫಾಲ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಮೈನರ್ ಫಾಲ್ಟ್ ಆಯಿತು ಅಂತ ಅನ್ಕೊಳ್ಳೋಣ, ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಮೈನರ್ ಫಾಲ್ಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿ ಇದ್ದ ಆಯಿಲ್ ಗೆಟ್ಸ್ ಎವಾಪರೇಟೆಡ್. ಈಗ ಹೀಟಿಂಗ್ ಕಡಿಮೆ ಇದೆ ಅಂದರೆ ವೇಪರ್ಸ್ಗಳು ಬರುವಂಥ ಸಂಖ್ಯೆನೂ ಕಮ್ಮಿ ಇರುತ್ತೆ. ಸೊ ದಟ್ ವೇಪರ್ ಆಟೋಮೆಟಿಕಲಿ ಟಾಪ್ ಆಫ್ ದ ಚೇಂಬರ್ ಮೇಲೆ ಹೋಗ್ಬಿಡುತ್ತೆ. ಸೊ ಯಾವಾಗ ವೇಪರ್ಸ್ಗಳು ಟಾಪ್ ಆಫ್ ದ ಚೇಂಬರ್ಗೆ ಹೋಗುತ್ತೆ, ಟಾಪ್ ಆಫ್ ದ ಚೇಂಬರ್ ಇರುವಂಥ ಫ್ಲೋಟ್ ಇಟ್ ಬಿಕಮ್ಸ್ ಟಿಲ್ಟೆಡ್. ದಿಸ್ ಮರ್ಕ್ಯೂರಿ ಸ್ವಿಚ್ ಆಕ್ಟಿವೇಟ್ ಆಗುತ್ತೆ. ಸೊ ಯಾವಾಗ ಟಿಲ್ಟ್ ಆಯಿತು, ಮರ್ಕ್ಯೂರಿ ಸ್ವಿಚ್ ಗೆಟ್ ಆಕ್ಟಿವೇಟೆಡ್, ದಿಸ್ ಅಲಾರಾಮ್ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ, ಟ್ರಾನ್ಸ್ಫಾರ್ಮರ್ ಗೆಟ್ಸ್ ಡಿಸ್ಕನೆಕ್ಟೆಡ್. ಸಪೋಸ್ ದೇರ್ ಇಸ್ ಎ ಮೇಜರ್ ಫಾಲ್ಟ್ ಅಕ್ಕರ್ಸ್, ಇಟ್ ಬಿಕಮ್ಸ್ ಓವರ್ಲೋಡೆಡ್ ಆರ್ ಇವನ್ ಶಾರ್ಟ್ ಸರ್ಕ್ಯೂಟ್. ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಲ್ಲಿ ಇರುವಂತ ಆಯಿಲ್ ಏನಾಯ್ತು, ಎವಾಪರೇಟ್ ಆಯ್ತು. ಮೇಜರ್ ಫಾಲ್ಟ್ ಅಂದಮೇಲೆ ವೇಪರ್ಸ್ಗಳು ಬರುವಂಥದ್ದು ಜಾಸ್ತಿ ಇರುತ್ತೆ. ವೇಪರ್ಸ್ಗಳು ಮೇಲ್ಗಡೆ ಹೋಗಕ್ಕಿಂತ ಮುಂಚೆನೆ ಸೊ ಕೆಳಗಡೆ ಇರುವಂತ ಫ್ಲೋಟ್ ತುಂಬಾ ಬೇಗನೆ ಆಟೋಮೆಟಿಕಲಿ ಟಿಲ್ಟ್ ಆಗ್ಬಿಡುತ್ತೆ. ಸೊ ಅಂತ ಲಾರ್ಜ್ ವೇಪರ್ಸ್ಗಳು ಕೆಳಗಡೆ ಇರುವಂತ ಫ್ಲೋಟ್ ಅನ್ನ ಟಿಲ್ಟ್ ಮಾಡಿದ ತಕ್ಷಣನೇ ಈ ಮರ್ಕ್ಯೂರಿ ಸ್ವಿಚ್ ಆಕ್ಟಿವೇಟ್ ಆಯಿತು, ಟ್ರಿಪ್ ಸರ್ಕ್ಯೂಟ್ ಎನರ್ಜೈಸ್ ಆಯಿತು, ಐಸೋಲೇಟ್ಸ್ ದ ಫಾಲ್ಟಿ ಸೆಕ್ಷನ್. ಹೋಪ್ ಯು ಅಂಡರ್ಸ್ಟುಡ್ ಆಫ್ Buchholz relay. Buchholz relay ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅಡ್ವಾಂಟೇಜಸ್ ಆಫ್ Buchholz relay ಹೇಳೋದಾದ್ರೆ, ಕನ್ಸ್ಟ್ರಕ್ಷನ್ ಇಸ್ ವೆರಿ ಸಿಂಪಲ್. ನೀವೇ ನೋಡ್ತಾ ಇದ್ರೆ ಕನ್ಸ್ಟ್ರಕ್ಷನ್ ಇಸ್ ವೆರಿ ಸಿಂಪಲ್, ಮೇಂಟೆನೆನ್ಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ಮೈನರ್ ಆ್ಯಂಡ್ ಮೇಜರ್ ಫಾಲ್ಟ್ಸ್ ಎರಡೂ ಪಾರ್ಟ್ಗಳಿಗೂ ನಾವು Buchholz relayಗಳನ್ನು ಯೂಸ್ ಮಾಡ್ಬೋದು. ದಟ್ಸ್ ಅನ್ ಅಡ್ವಾಂಟೇಜ್. Buchholz relay ಮೇಜರ್ಲಿ ಯೂಸ್ಡ್ ಫಾರ್ ಅಸೈನಿಂಗ್ ಎ ಮೈನರ್ ಆರ್ ಇವನ್ ಎ ಮೇಜರ್ ಫಾಲ್ಟ್ಸ್. Construction is very simple, maintenance is also very simple. There is some disadvantage also, slow operating time antivi. So operation is very slow, so that is a major disadvantage. And generally it is an oil immersed. So Buchholz relay ಆಪರೇಟ್ ಆಗುವಂಥದ್ದು ಬರೀ ಆಯಿಲ್ ಇಮ್ಮರ್ಸ್ಡ್ ಟ್ರಾನ್ಸ್ಫಾರ್ಮರ್ಸ್ಗಳಲ್ಲಿ ಮಾತ್ರ ಈ Buchholz relayಗಳನ್ನು ಯೂಸ್ ಮಾಡೋವಂಥದ್ದು. ಸೊ ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಸೊ ಹಾಗಾಗಿ ಓವರ್ ಆಲ್ Buchholz relay ವೆರಿ ಇಂಪಾರ್ಟೆಂಟ್. ಸುಮಾರು ಸತಿ ಕೇಳಿಯಾನೆ, ಸೊ ಅದನ್ನು ನೀಟಾಗಿ ಓದಿ. ನಾವು ಓದಿದಿಷ್ಟೇ, ಟ್ರಾನ್ಸ್ಫಾರ್ಮರ್ಗಳ ಪ್ರೊಟೆಕ್ಷನ್ ಯಾಕೆ ಬೇಕು, ಸೊ ಟ್ರಾನ್ಸ್ಫಾರ್ಮರ್ಗಳಲ್ಲಿ ನಾವು ನೋಡುವಂಥ ಅಬ್ನಾರ್ಮಲಿಟೀಸ್ಗಳು ಯಾವ್ಯಾವು, ಓಪನ್ ಸರ್ಕ್ಯೂಟ್ ಅಂದೆ, ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ಅಂದೆ, ದೆನ್ ಅಗೇನ್ ಓವರ್ ಹೀಟಿಂಗ್ ಅಂತ ಕರೆದೆ, ಎಲ್ಲ ಥರ ಫಾಲ್ಟ್ಗಳಲ್ಲೂ ಆದಾಗ ಸೊ ಈ Buchholz relayಗಳನ್ನು ಯಥೇಚ್ಛವಾಗಿ ನಾವು ಬಳಕೆ ಮಾಡ್ತೀವಿ. Buchholz relayಗಳನ್ನು ಎಲ್ಲಿ ಕನೆಕ್ಟ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇನ್ ಬಿಟ್ವೀನ್ ದ ಕನ್ಸರ್ವೇಟರ್ ಆ್ಯಂಡ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅಂತ ಕರಿತೀವಿ. ಆ Buchholz relay ಒಂದು ಚೇಂಬರ್ ಒಳಗಡೆ ಇರುವಂಥ 2 ಫ್ಲೋಟ್ಗಳು, ಅವುಗಳು ಇಂಜ್ಡ್ ಆಗಿರುತ್ತವೆ ಅಂತ ಹೇಳ್ತಾನೆ. ದಟ್ ಬಿಕಮ್ಸ್ ಆಸಿಲೇಟಿಂಗ್. 2 ಇಂಜ್ಡ್ ಫ್ಲೋಟ್ಸ್ಗಳು, ಒಂದು ಮೇಲ್ಗಡೆ ಇರುತ್ತೆ, ಇನ್ನೊಂದು ಕೆಳಗಡೆ ಇರುತ್ತೆ. 2 ಇಂಜ್ಡ್ ಫ್ಲೋಟ್ಸ್ಗಳಿಗೂ ಮರ್ಕ್ಯೂರಿ ಸ್ವಿಚ್ಚನ್ನು ಕನೆಕ್ಟ್ ಮಾಡಬೇಕು. ಅಲಾರಾಮ್ ಸರ್ಕ್ಯೂಟಿಗೆ ಒಂದಿರುತ್ತೆ, ಇನ್ನೊಂದು ಟ್ರಿಪ್ ಸರ್ಕ್ಯೂಟಿಗೆ ಬರುತ್ತೆ. ಸೊ ನಾರ್ಮಲಿ ಮೈನರ್ ಫಾಲ್ಟು ಮೇಜರ್ ಫಾಲ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೈನರ್ ಫಾಲ್ಟ್ ಆದಾಗ ಟ್ರಾನ್ಸ್ಫಾರ್ಮರ್ ಟ್ಯಾಂಕಲ್ಲಿರುವಂಥ ಆಯಿಲ್ ಎವಾಪರೇಟ್ ಆಗುತ್ತೆ, ವೇಪರ್ಸ್ಗಳಾಗಿ ಆಚೆ ಬರುತ್ತೆ. ಸ್ವಲ್ಪ ಫಾಲ್ಟ್ ಆಗಿರೋದು, ಮೈನರ್ ಫಾಲ್ಟ್ ಆಗಿರೋದ್ರಿಂದ ವೇಪರ್ಗಳ ಸಂಖ್ಯೆನೂ ಕಡಿಮೆ ಇರುತ್ತೆ. ಅಂಥ ವೇಪರ್ಗಳು ಚೇಂಬರಿಂದ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಇರುವಂಥ ಫ್ಲೋಟು ಟಿಲ್ಟ್ ಆಯಿತು, ಮರ್ಕ್ಯೂರಿ ಸ್ವಿಚ್ ಕ್ಲೋಸ್ ಆಯಿತು, ಅಲಾರಾಮ್ ಸರ್ಕ್ಯೂಟ್ ಕ್ಲೋಸ್ ಆಯಿತು, ಟ್ರಾನ್ಸ್ಫಾರ್ಮರ್ ಡಿಸ್ಕನೆಕ್ಟ್ ಆಯಿತು. ಯಾವಾಗ ಮೇಜರ್ ಫಾಲ್ಟ್ ಆಗುತ್ತೆ, ಟ್ರಾನ್ಸ್ಫಾರ್ಮರ್ ಟ್ಯಾಂಕಲ್ಲಿ ಇರುವಂಥ ಆಯಿಲ್ ಎವಾಪರೇಷನ್ ಜಾಸ್ತಿ ಆಗುತ್ತೆ, ವೇಪರ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಚೇಂಬರ್ ಕೆಳಗಡೆಯಿಂದ ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆನೇ ಆ ಫ್ಲೋಟ್ಗಳು ಕೆಳಗಡೆ ಇರೋದ್ರಿಂದ ಸೊ ಆ ಫ್ಲೋಟು ಟಿಲ್ಟ್ ಆಯಿತು, ದಿಸ್ ಮರ್ಕ್ಯೂರಿ ಸ್ವಿಚ್ ಗೆಟ್ಸ್ ಆಕ್ಟಿವೇಟೆಡ್, ಟ್ರಿಪ್ ಸರ್ಕ್ಯೂಟ್ ಗೆಟ್ಸ್ ಎನರ್ಜೈಸ್ಡ್ ಅಂಡ್ ಐಸೋಲೇಟ್ಸ್ ದ ಫಾಲ್ಟಿ ಸೆಕ್ಷನ್.
ನಾರ್ಮಲಿ ಅಡ್ವಾಂಟೇಜ್ ಇದೆ ಹೇಳೋದಾದ್ರೆ ಮೈನರ್ ಆ್ಯಂಡ್ ಮೇಜರ್ ಫಾಲ್ಟ್ಸ್ಗಳು ಎರಡಕ್ಕೂ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಸಿಂಪಲ್, ಮೇಂಟೆನೆನ್ಸ್ ಇಸ್ ಆಲ್ಸೋ ಸಿಂಪಲ್. ಡಿಸ್ಅಡ್ವಾಂಟೇಜ್ ಹೇಳೋದಾದ್ರೆ ಸ್ಲೋ ಆಪರೇಟಿಂಗ್ ಟೈಮ್, ತುಂಬ ಟೈಮ್ ಬೇಕು ಆಪರೇಷನ್ ಮೀನ್ಸ್ ಐಡೆಂಟಿಫೈ ಅಥವಾ ಮೈನರ್ ಮೇಜರ್ ಫಾಲ್ಟ್ಗಳೆಲ್ಲ ಐಡೆಂಟಿಫೈ ಮಾಡೋದಕ್ಕೆ. ಸೊ ಆ್ಯಂಡ್ ಅಗೈನ್ ಆಯಿಲ್ ಇಮ್ಮರ್ಸ್ಡ್ ಟ್ರಾನ್ಸ್ಫಾರ್ಮರ್ಸ್ಗಳಲ್ಲಿ ಮಾತ್ರ ಈ ಬುಕ್ಕೋಸಿಲೇಗಳನ್ನು ಯೂಸ್ ಮಾಡೋವಂಥದ್ದು. ವೆರಿ